ನೋಡಿ ಸ್ನೇಹಿತರೆ, ಕರ್ನಾಟಕ ಶಿಕ್ಷಣ ಇಲಾಖೆಯಿಂದ ಪ್ರೌಢಶಾಲೆ ಶಿಕ್ಷಕರ ನೇಮಕಾತಿ ನಿಯಮ ತಿದ್ದುಪಡಿ ಮಾಡಲಾಗಿದೆ. ಕರಡು ಅಧಿಸೂಚನೆ 18/6/2026 ಈ ಕರಡು ಸಮಿತಿಯ ನಿಯಮ ತಿದ್ದುಪಡಿ ಮಾಡಲಾಗಿದೆ. ಅದು ಏನು ತಿದ್ದುಪಡಿ ಮಾಡಿದ್ದಾರೆ ಅಂತ ನಿಮ್ಗೆ ಈ ಫುಲ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಪ್ರಮುಖವಾಗಿ ಏನು ಬದಲಾವಣೆಗಳಾಗಿದ್ದಾವೆ ಅಂದರೆ ಸ್ನೇಹಿತರೆ, ಹಿಂದೆ ಸೆಕೆಂಡರಿ ಸ್ಕೂಲ್ ಅಸಿಸ್ಟೆಂಟ್ ಮಾಸ್ಟರ್ ಗ್ರೇಡ್ 2 ಎಂದು ಕರೆಯಲಾಗುತ್ತಿತ್ತು. ಈ ಹುದ್ದೆಯನ್ನು ಈಗ ಸೆಕೆಂಡರಿ ಸ್ಕೂಲ್ ಅಸಿಸ್ಟೆಂಟ್ ಮಾಸ್ಟರ್ ಎಂದು ಮರುನಾಮಕರಣ ಮಾಡಲಾಗಿದೆ. ಇನ್ನು ಮುಂದೆ ನಾವು ಪ್ರೌಢಶಾಲಾ ಸಹ ಶಿಕ್ಷಕರನ್ನು ಸೆಕೆಂಡರಿ ಸ್ಕೂಲ್ ಅಸಿಸ್ಟೆಂಟ್ ಮಾಸ್ಟರ್ ಎಂದು ನೇಮಕಾತಿ ಮಾಡ್ತಾರೆ ಸರ್ಕಾರದಿಂದ. ಇದು ಅಪ್ಡೇಟ್ ಈ ಅಧಿಸೂಚನೆ ಕರಡು ಅಧಿಸೂಚನೆಯಲ್ಲಿ ಅಪ್ಡೇಟ್ ಆಗಿದೆ ಸ್ನೇಹಿತರೆ, ಕರ್ನಾಟಕ ಸ್ಟೇಟ್ ಗೌರ್ಮೆಂಟಿಂದ. ನೋಡಿ, ಇನ್ನು ಮುಂದೆ ಶಿಕ್ಷಕರ ನೇಮಕಾತಿ ಯಾವ ಥರ ಇರುತ್ತೆ ಅಂದರೆ ಹೊಸ ಆಯ್ಕೆಯನ್ನು ಮಾಡಿದ್ದಾರೆ. ಯಾವ ಥರ ಸೆಲೆಕ್ಷನ್ ಮಾಡಬೇಕಂತ. ಡಿಗ್ರಿ ಪ್ಲಸ್ BEd ಅಭ್ಯರ್ಥಿಗಳಿಗೆ 85 ಕಾಂಪಿಟೇಟಿವ್ ಎಕ್ಸಾಮ್ ತಗೋತಾರೆ, 85% ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಮತ್ತು ಡಿಗ್ರಿ ಮಾರ್ಕ್ಸ್ 13% ಮಾಡ್ತಾರೆ, BEd ಮಾರ್ಕ್ಸ್ 2% ಮಾಡ್ತಾರೆ. ಲಾಸ್ಟ್ ಟೈಮು 50-50 ಇತ್ತು, ಅದನ್ನ ಇಲ್ಲಿ ಕರೆಕ್ಷನ್ ಮಾಡಿದ್ದಾರೆ, ಮತ್ತು ಹೊಸ ರೂಲ್ ಮಾಡಿದ್ದಾರೆ. ಮತ್ತು BA ED ಮಾಡಿದವರು ಮತ್ತು BSc ED ಅಭ್ಯರ್ಥಿಗಳಿಗೆ ಅವರಿಗೆ ಕಾಂಪಿಟೇಟಿವ್ ಎಕ್ಸಾಮಿಂದ 85% ಮಾರ್ಕ್ಸ್ ತಗೋತಾರೆ. ಮತ್ತು BEd ಮತ್ತು BSc ED ಮುಗಿಸಿದವರಿಗೆ 15% ಅಲ್ಲಿ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ. ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂದ್ರೆ ಹೈಸ್ಕೂಲ್ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಆಗುತ್ತಲ್ಲ, ಅಭ್ಯರ್ಥಿಗಳಿಗೆ ಹಿಂದೆ ಡಿಗ್ರಿ ಅಂಕಗಳು ಹೆಚ್ಚಿನ ಮಹತ್ವ ಕೊಡ್ತಿದ್ರು. ಈಗ ಪರೀಕ್ಷೆ ಮುಖ್ಯ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 85% ಕನ್ಸಿಡರ್ ಮಾಡ್ತಾರೆ, 50% ಈ ಕಡೆ ಕನ್ಸಿಡರ್ ಮಾಡ್ತಾರೆ. ಹಿಂದೆ ಹೆಂಗಿತ್ತು ಅಂದ್ರೆ 50-50 ಕನ್ಸಿಡರ್ ಮಾಡ್ತಿದ್ರು. ಅದರಿಂದ ನಾವು ಇದರಿಂದ ಏನು ತಿಳ್ಕೊಬೇಕಪ್ಪ ಅಂದ್ರೆ, ಡಿಗ್ರಿ ಕಡಿಮೆ ಅಂಕ ತೆಗೆದರೂ ಕೂಡ ನಾವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸ್ಕೋರ್ ಜಾಸ್ತಿ ಮಾಡಿದ್ವಿ ಅಂತಂದ್ರೆ ನಾವು ಟೀಚರ್ ಜಾಬ್ ಮಾಡಲು ಅರ್ಹರಾಗುತ್ತೀವಿ ಅಂತ. ಇದರಿಂದ ನಮಗೂ ಈ ಕರಡು ಸಮಿತಿ ನಮಗೆ ಭಾಳ ಇಂಪಾರ್ಟೆಂಟ್ ಮತ್ತು ಭಾಳ ಉಪಯೋಗವಾಗಿದೆ ಎಂದು ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು. ಇಂಥ ಉಪಯೋಗದ ಮಾಹಿತಿಯನ್ನು ಇನ್ನೂ ಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು.